ಗಗನಕ್ಕೇರಿರುವ ಎಲ್ಪಿಜಿ ದರ ಮತ್ತೊಂದು ಕಡೆ ಎಲ್ಪಿಜಿ ಸಿಲಿಂಡರ್ನ ಅಭಾವ ಇದೆಲ್ಲದರ ಕುರಿತು ಸದನದಲ್ಲಿ ಗದ್ದಲ ಶುರುವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಮತ್ತು ವಿಪಕ್ಷ ಬಿಜೆಪಿಯ ನಡುವೆ ಗದ್ದಲ ಕೋಲಾಹಲವೇ ಉಂಟಾಗಿದೆ. ಅದರ ನೇರ ಪ್ರಸಾರವನ್ನು ನೋಡ್ಕೊಂಬರೋಣ. ಕೊಟ್ಟು ನಾವು ಜಿಎಸ್ಟಿಯನ್ನ ಜಾರಿಗೆ ತಂದಿದ್ದೇವೆ. ತಂದಂತ ಸಂದರ್ಭದಲ್ಲಿ ಇವತ್ತು ಬಹು ಪ್ರಮುಖವಾಗಿ ಕಳೆದ ಸಾರಿ ಜಿಎಸ್ಟಿಯನ್ನ ಕಳೆದ ವರ್ಷ ಮಧ್ಯಂತರದಲ್ಲಿ ಪರಿಷ್ಕರಣೆ ಮಾಡ್ತೀವಿ ಅಂದ್ರೆ ಕಾನೂನಾತ್ಮಕವಾಗಿ ನಾವು ಜಿಎಸ್ಟಿಯನ್ನ ಕೆಲವೊಂದು ಗೂಡ್ಸ್ ಮೇಲೆ ನಾವು ಕಡಿಮೆ ಮಾಡ್ತೀವಿ ಅಂತಕ್ಕಂಥ ಕಾನೂನನ್ನು ಹೊರಗೆಡವಿದಂತ ಸಂದರ್ಭದಿಂದ ನಮಗೆ ನಾವು ಏನು 2,08,000 ಕೋಟಿ ಕಳೆದ ಬಜೆಟ್ನಲ್ಲಿ ನಮಗೆ ರೆವಿನ್ಯೂ ಆದಾಯ ಬರುತ್ತೆ ಅಂತೇಳಿ ನಿರೀಕ್ಷಣೆ ಮಾಡಿದ್ದು, ಆವಾಗ ನಮಗೆ ಇದು ಈಗಿನ ಮಾರ್ಚ್ನವರೆಗೂ ಸೇರಿಸಿ 1,93,000 ಕೋಟಿ ಮಾತ್ರ ಆದಾಯ ಬರುತ್ತೆ ಅಂತಕ್ಕಂಥದ್ದನ್ನ ಸದನದಲ್ಲಿ ಪ್ರಸ್ತಾಪ ಆಗಿದೆ. ಅಲ್ಲಿಗೆ ಎಷ್ಟು ಕೋಟಿ ಹೋಯ್ತು? 15 ಕೋಟಿ ಹೋಯ್ತು. 15,000 ಕೋಟಿ ಹೋಯ್ತು. ಅದು ಹೋದ್ಮೇಲೆ ಇನ್ನೊಂದು ರಾಜ್ಯದ ಕೇಂದ್ರದ ತೆರಿಗೆ ಬಾಬತ್ತು 51,877 ಕೋಟಿ ಕೊಡ್ತೀವಿ ಅಂತೇಳಿ ಪ್ರಾಮಿಸ್ ಮಾಡಿದ್ರು. ಆದ್ರೆ ಅಲ್ಲೂ 1,000 ಕೋಟಿನ ಕೋತ ಮಾಡಿಸಿರು. ಅದು 1,000 ಕೋಟಿ ಕೋತ ಆಯ್ತು. ಅದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು ಅನುದಾನಗಳು. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ ನಮ್ಗಿಷ್ಟ ಇದೆಯೋ ಇಲ್ವೋ, ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನು ತತ್ತಾರೆ. ಆ ಸ್ಕೀಮ್ಗಳನ್ನು ತಂದ ಮೇಲೆ ನಾವು ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಅದಕ್ಕೆ ಭಾಗಿಗಳಾಗಬೇಕು ಅನ್ನೋ ರೀತಿಯಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ನಾನು ಈ ಸದನದಲ್ಲಿ 3 ಸಾರಿಯಿಂದ ನೋಡ್ತಾ ಇದ್ದೀನಿ, 16,000 ಕೋಟಿ ಮೇಲೆ 1 ರೂಪಾಯಿನೂ ಹೆಚ್ಚಿಲ್ಲ. 1 ರೂಪಾಯಿನೂ ಹೆಚ್ಚಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಅಧ್ಯಕ್ಷರೇ. ಸುನಿಲ್ ಕುಮಾರ್ ಕೂಡ ಮಾತಾಡ್ತಾ ಹೋಗ್ತಾರೆ, ತೀವ್ರ ಆಕ್ರೋಶವನ್ನು ಹೊರಹಾಕ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ. ಒಂದು ಕಡೆ ರಾಜ್ಯ ಸರ್ಕಾರ LPG ಕೃತಕ ಅಭಾವ ಸೃಷ್ಟಿಯಾಗಿರುವಂಥದ್ದಿರಬಹುದು ಮತ್ತು LPG ದರ ಏರಿಕೆ ಆಗಿರುವಂಥ ಒಂದು ವಿಚಾರವಾಗಿ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ತೀಕ್ಷ್ಣವಾಗಿ ಕುಟುಕ್ತಾರೆ. ಈ ಶಿವಲಿಂಗೇಗೌಡರು ಮಾತಾಡ್ತಿದ್ದಾರೆ, ಅರಸೀಕೆರೆ ಶಾಸಕರು. ನೋಡೋಣ. ಜಲ್ ಜೀವನ್ ಮಿಷನ್ ಅಂತಕ್ಕಂಥ ಒಂದು ಕೇಂದ್ರ ಮತ್ತು ನಮ್ಮಗಳ ಮಧ್ಯದಲ್ಲಿ ಒಪ್ಪಂದ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಪ್ಪಂದ ಆಗಿದೆ. ಒಪ್ಪಂದ ಆಗಿ ಆ ಸ್ಕೀಮನ್ನ ನಿರ್ಧಾರ ಮಾಡಿ 4,488 ಕೋಟಿ ರೂಪಾಯಿನ ಕ್ರಿಯಾ ಯೋಜನೆಯನ್ನ ಅನುಮೋದಿಸಿದ್ದೇವೆ. ಅನುಮೋದಿಸಿ 30,888 ಕೋಟಿ ಅವರು ಕೇಂದ್ರ ಸರ್ಕಾರ ಕೊಡಬೇಕು. ರಾಜ್ಯ ಸರ್ಕಾರ 38,600 ಕೋಟಿಯನ್ನು ಕೊಡಬೇಕು ಅಂತ ನಿಘಂಟಾಗಿದೆ. ನಿಘಂಟಾಗಿ ಕಾರ್ಯಕ್ರಮ ಚಾಲೂ ಆದ್ಮೇಲೆ ಇವತ್ತಿನವರೆಗೆ ಅವರ 30,000 ಕೋಟಿಗೆ 31,000 ಕೋಟಿಗೆ ಅವರು ಕೊಟ್ಟಿರ್ತಕ್ಕಂಥದ್ದು ಬರೀ 11,000 ಕೋಟಿ. ನಮ್ಮ ರಾಜ್ಯ ಸರ್ಕಾರ ಇವತ್ತು 28ರಿಂದ 30,000 ಕೋಟಿ ಹಣ ಖರ್ಚು ಮಾಡಿದೆ. ಹೆಚ್ಚುವರಿಯಾಗಿ ನಾವು ಹಣ ಖರ್ಚು ಮಾಡಿದ್ವಿ. ಬೇರೆ ಮೂಲದ ಹಣವನ್ನ ರಾಜ್ಯದಲ್ಲಿ ಸಮಾಗಮ ಮಾಡಿಕೊಂಡು ಇವತ್ತು ಆ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ ಇವತ್ತು ಮಾಡಿದ್ದಾರೆ. ಅದನ್ನ ಕೊಡ್ಲಿಲ್ಲ, ಇವತ್ತಿನವರೆಗೂ ಕೊಡ್ತಾ ಇಲ್ಲ. ಯಾತಕ್ಕೆ ಬೇಕು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್? ಈಗ ನಮ್ಮ ಹಣ ಅಲ್ಲಿ ಇಳಿದಿದೆ,
ಇಲ್ಲಿ ನಮ್ಮೆಲ್ಲ ಶಾಸಕರು ನಮ್ಮ ಆಡಳಿತ ಪಕ್ಷದವರೇ ನಮಗೆ ಗ್ರಾಂಟ್ ಇಲ್ಲ, ನಮಗೆ ದುಡ್ಡಿಲ್ಲ, ಕೊಡಿ, ನಮಗೆ ಕೆಲಸ ಕೊಡಿ ಅಂತಾರೆ. ಕೊಡಿ 19,000 ಕೋಟಿನ. ಅದರಲ್ಲಿ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಕೈ ಮುಗಿದು ಒಂದು 5,000 10,000 ಕೋಟಿ ಕೊಡಿ ಸ್ವಾಮಿ ನಮ್ಗೆಲ್ಲ MLAಗಳಿಗೆ ಅಂತೇಳಿ ಕೇಳೋಣ, ಕೈ ಮುಗಿದು ಕೇಳೋಣ. ಇದು ಆಗಿರ್ತಕ್ಕಂಥ ಒಂದು ವ್ಯತ್ಯಾಸ. ನಮ್ಮ ಇದರಿಂದಲೂ ಕೂಡ ನಾವು ರೆವಿನ್ಯೂ ಡಿಫಿಸಿಟ್ಗೆ ಹೋಗಬೇಕಾದಂಥ ಪ್ರಮೇಯ ಬಂದಿದೆ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಅಂಗನವಾಡಿಗಳು ನಡೆಸ್ತಕ್ಕಂಥದ್ದು ನಮ್ಮ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ಆಗಿರ್ತಕ್ಕಂಥ ಒಂದು ಒಪ್ಪಂದ. ನಾನು ಯಾರನ್ನು ಟೀಕೆ ಮಾಡೋಕ್ಕೋಸ್ಕರ ಹೇಳೋದಿಲ್ಲ. ಇವೆಲ್ಲ ಹೇಳಕ್ ಹೋದ್ರೆ ಇನ್ನೂ ಬಹಳ ಆಗ್ತವೆ. ಅಂಗನವಾಡಿ ಸ್ಕೀಮ್ನಲ್ಲೂ 60-40 ಅವ್ರದ್ದು ಕೇಂದ್ರ ಸರ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.